ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿ ಊರು ಬಿಟ್ಟಿರುವಂತಹ ಪುಡಿ ರಾಜಕಾರಣಿ ಈ ರಾಜೀವ್ ಗೌಡನಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಒಂದು ಕಡೆ ಪಕ್ಷದಿಂದ ಸಸ್ಪೆಂಡ್ ಆದರೆ ಮತ್ತೊಂದು ಕಡೆ ಜಾಮೀನಿನ ನಿರೀಕ್ಷೆಯಲ್ಲಿದ್ದಂತಹ ರಾಜೀವ್ ಗೌಡನಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಈಗಲಾದರೂ ಪೊಲೀಸರು ಈ ಪುಡಾರಿಯನ್ನು ಬಂಧಿಸ್ತಾರಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಧಮಕಿ ಹಾಕಿದ್ದ ಕೈ ಮುಖಂಡನಿಗೆ ಶಾಕ್ ಮೇಲೆ ಶಾಕ್. ರಾಜೀವ್ ಗೌಡ ಜಾಮೀನು ಅರ್ಜಿ ವಜಾಗೊಳಿಸಿದ ಕೋರ್ಟ್. ಇನ್ನಾದರೂ ಧಮಕಿ ವೀರನನ್ನು ಬಂಧಿಸುತ್ತಾರಾ ಪೊಲೀಸ್? ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತೆಗೆ ಬೆದರಿಕೆ ಹಾಕಿದ್ದ ಆರೋಪಿ ಈಗ ದಿಕ್ಕಿಲ್ಲದ ಗೌಡನಂತೆ ಆಗಿದ್ದಾನೆ. ಕಳೆದ 10 ದಿನಗಳಿಂದ ಖಾಕಿ ಕಣ್ಣಿಗೆ ಮಣ್ಣೆರಚಿ ಓಡಾಡ್ತಿದ್ದಾನೆ. ತನ್ನ ಪ್ರಭಾವ ಬಳಸಿ ಜಾಮೀನು ಪಡೆಯುವ ಲೆಕ್ಕಾಚಾರ ಹಾಕಿದ್ದ ರಾಜೀವ ಗೌಡಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಚಿಕ್ಕಬಳ್ಳಾಪುರ ಅಪರ 2ನೇ ಜಿಲ್ಲಾ ಸತ್ರ ನ್ಯಾಯಾಲಯ ರಾಜೀವ್ ಗೌಡನ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದೆ. ರಾಜೀವ್ ಗೌಡ ಜಾಮೀನು ವಿಚಾರವಾಗಿ ಕೋರ್ಟ್ನಲ್ಲಿ ರೋಚಕ ಫೈಟ್ ನಡೆದಿದೆ. ರಾಜೀವ್ ಗೌಡ ಪರ ಘಟಾನುಘಟಿ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ವಾದ ಮಂಡಿಸಿದ್ರೆ, ಸರ್ಕಾರಿ ಅಭಿಯೋಜಕಿ ಸುಮತಿ ಶಾಂತಾ ಮೇರಿ ರಾಜೀವ್ ಗೌಡ ಇತಿಹಾಸವನ್ನೇ ಬಿಚ್ಚಿಟ್ಟಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ಕೊನೆಗೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅನ್ನೋ ಸಂದೇಶ ರವಾನಿಸಿದೆ. ಜಾಮೀನು ವಜಾ ಆಗ್ತಿದ್ದಂತೆ ಕೋರ್ಟ್ ಹತ್ತಿರ ಸಂಭ್ರಮಕ್ಕೆ ಕಾದಿದ್ದ ರಾಜೀವ್ ಗೌಡ ಬೆಂಬಲಿಗರು ನಿರಾಸೆಯ ಮುಖ ಹೊತ್ತು ನ್ಯಾಯಾಲಯದ ಆವರಣದಿಂದ ಕಾಲು ಕಿತ್ರು. ಪಕ್ಷದಲ್ಲಿ ಈಗ ಆಗಬಾರ್ದಾಗಿತ್ತು. ಒಂದು ಪಕ್ಷದಲ್ಲಿ 7-8 ವರ್ಷ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕೆಲಸ ಮಾಡ್ಕೊಂಡೋಗಿರೋ ರಾಜೀವ್ ಗೌಡರು ಅಚಾತುರ್ಯವಾಗಿ ಏನೋ ಆಗಬಾರ್ದಾಗಿತ್ತು, ಆಗಿದೆ. ನಮ್ಮ ನಾಯಕರು ಕ್ಷಮೆನೂ ಕೇಳಿದ್ದಾರೆ. ಆವತ್ತು ಕೇಸ್ ಆಗಿದ್ದೀನೋ ನಾವು ಮಾತಾಡಿದ್ವಿ, ಏನಣ್ಣ ಹಿಂಗಾಗಿದೆ ಅಂತ ಅಂದಾಗ ಹೆಣ್ಮಗು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳಪ್ಪ, ನಾವು ಕ್ಷಮೆ ಕೇಳಿದ್ದೀವಿ. ನಾನು ಮಾತಾಡೋ ಆಡಿಯೋ ಅದಲ್ಲ, ನಾನು ಮಾತಾಡೋ ಆಡಿಯೋ ಮಿಸ್ಬಿಹೇವ್ ಮಾಡಿದ್ದಾರೆ, ಬೇಲ್ ಆದ್ಮೇಲೆ ಬರ್ತೀನಿ, ಅದಕ್ಕೆಲ್ಲ ಒಂದು ಇದು ಕೊಡೋಣ ಅಂತ ಹೇಳಿದ್ರು. ನ್ಯಾಯಾಲಯದಲ್ಲಿ ಬೇಲ್ ವಜಾ ಆಗಿದೆ. ಅದು ನಮಗೆಲ್ಲ ಒಂದು ಕಡೆ ಬೇಸರದ ವಿಷಯ. ಒಬ್ಬ ಹೆಣ್ಮಗುನ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡಬಾರ್ದು, ಯಾರು ಮಾಡಬಾರ್ದು. ಆ ಹೆಣ್ಮಗುಗೆ ಮಾತಾಡೋ ನಾವು ತಪ್ಪೆ, ನಾವು ಯಾರು ಸರಿ ಅಂತ ಹೇಳಲ್ಲ. ನಾವು ಪಾರ್ಟಿ ಕಾರ್ಯಕರ್ತರಾಗಿರ್ಬೋದು, ಮಾತಾಡಿರೋ ತಪ್ಪೆ. ಅದನ್ನ ಇಟ್ಕೊಂಡು ಷಡ್ಯಂತರ ಮಾಡಿ ರಾಜಕಾರಣ ಮಾಡಿ ಸಸ್ಪೆಂಡ್ ಮಾಡಿಸೋ ಲೆವೆಲ್ಗೆ ತರಬಾರ್ದಾಗಿತ್ತು. ಇದು ರಾಜಕೀಯ ಯಾರು ಏಡಿಲ್ ಮಾಡೋಕೆ ಸರ್. ಯಾಕಂದ್ರೆ ಪಕ್ಷಕ್ಕೆ ದುಡಿದಿದ್ರು ಅವರು 7-8 ವರ್ಷದಿಂದ ಪಕ್ಷದಲ್ಲಿ ಎಲ್ಲ ಬಿಟ್ಬಿಟ್ಟಾಗ ಕಾಂಗ್ರೆಸ್ ಪಕ್ಷನ ಶಿಲ್ಘಟ್ಟ ತಾಲೂಕಲ್ಲಿ ಯಾರು ಇದು ಮಾಡೋದಿರೋಂಥ ಕಾಲದಲ್ಲಿ ಪಕ್ಷ ಕಟ್ಕೊಂಬಂದ್ರು ಪಾಪ ಅವರು. ಇವತ್ತು ಅದು ಆಗಿದ್ದು ನಮ್ಗೆ ತುಂಬಾ ನೋವಿನ ಸಂಗತಿ. ಇನ್ನು ರಾಜೀವ್ ಗೌಡ ಪತ್ನಿ ಸಹನಾ ಕೂಡ ನಾಪತ್ತೆಯಾಗಿದ್ದು, ರಾಜೀವ್ ಗೌಡಗೆ ಪೊಲೀಸರು ಈಗಾಗಲೇ 4 ನೋಟಿಸ್ ಕೊಟ್ಟಿದ್ದಾರೆ. ಆದ್ರೆ ಈ ಧಮಕಿ ವೀರ ಮಾತ್ರ ಇನ್ನೂ ಭೂಗತನಾಗಿದ್ದು, ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ಪೊಲೀಸರು ಮತ್ತಷ್ಟು ಅಲರ್ಟ್ ಆಗಿದ್ದಾರೆ. ಇನ್ನಾದರೂ ಚಿಕ್ಕಬಳ್ಳಾಪುರ ಪೊಲೀಸರು ಆರೋಪಿಯನ್ನು ಅರೆಸ್ಟ್ ಮಾಡ್ತಾರೋ ಅಥವಾ ಆತನೇ ಪೊಲೀಸರ ಎದುರು ಶರಣಾಗ್ತಾನೋ ಕಾದು ನೋಡಬೇಕಿದೆ. ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.